Good morning dear students. Welcome to economics class. ಮುಂಜಾನೆಯ ಶುಭಾಶಯಗಳು ವಿದ್ಯಾರ್ಥಿಗಳೇ. In the last video we are discussed about the what type of contents we will be seen in the microeconomics. Like in that video we are observing the what are the contents and what are the chapters of in your microeconomics subject. ಇಲ್ಲಿ ಕೇಳಿ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಅಥವಾ ಹಿಂದಿನ ಒಂದು ತರಗತಿಯಲ್ಲಿ ಏನು ನೋಡಿದ್ದೀವಿ ಅಂತಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿವಿಡಿ ಅಥವಾ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಯಾವ್ಯಾವ ಪಾಠಗಳು ಅದಾವ ಮತ್ತು ಆ ಪಾಠಗಳು ಏನೆಲ್ಲ ವಿಷಯಗಳ ಬಗ್ಗೆ ನಮಗ ಮಾಹಿತಿಯನ್ನ ನೀಡ್ತಾವ ಅನ್ನುವಂಥದ್ದನ್ನ ಕಲ್ತಿದ್ವಿ. ಸೊ in this video we are discussing about the introductory to microeconomics, means first chapter 1 introduction or introductory to microeconomics. ಇಲ್ಲಿ ಕೇಳಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಏನನ್ನ ಕುರಿತು ಅಧ್ಯಯನ ಮಾಡೋಣ ಅಂತಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ, ಮೊದಲನೇ ಅಧ್ಯಾಯವಾದಂತಹ ಪರಿಚಯದಲ್ಲಿ ಅಥವಾ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯದಲ್ಲಿ ಏನೆಲ್ಲ ವಿಷಯಗಳು ಅದಾವ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ. So when we are observing the introduction, the introductory to microeconomics deals with the what type of economies we will be seeing. It means what type of societies peoples are engaged or engage in the different activities. That is mainly represented to the introduction part. ಇಲ್ಲಿ ಕೇಳಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ಈ ಒಂದು ಪರಿಚಯ ವಿಷಯದಲ್ಲಿ ಅಥವಾ ಪರಿಚಯ ಅನ್ನುವಂತ ಒಂದು ವಿಷಯದಲ್ಲಿ ಏನನ್ನ ಹೇಳ್ತಾ ಹೋಗ್ತಾನ ಅಂತಂದ್ರೆ ಸೂಕ್ಷ್ಮ ಅರ್ಥವ್ಯವಸ್ಥೆಯಲ್ಲಿ ಜನರು ಅಥವಾ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾರ ಮತ್ತು ಯಾವ ರೀತಿ ತಮ್ಮ ದೈನಂದಿನ ಚಟುವಟಿಕೆಗಳನ್ನ ನಡೆಸಿಕೊಂಡು ಹೋಗ್ತಾರ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತಾನ ಇಲ್ಲಿ. ಸೊ when we are observing the introduction, think of any society. People in the society need many goods and services in their everyday life, including food, clothing, shelter, transport facilities like roads and railways, postal services, and various other services like that of teachers and doctors. ಇಲ್ಲಿ ಕೇಳಿ ವಿದ್ಯಾರ್ಥಿಗಳೇ, ಒಂದು ಸರಳ ಆರ್ಥಿಕತೆಯಲ್ಲಿ a simple economy, it means when we are observing the simple economy, that is mainly represented to think of any society. Any society means entire world economies. Think of any societies that people in the society need many goods and services in their everyday life, including food, clothing, shelter, transport facilities like roads and railways, postal services, and various other services like the teachers and doctors. ಇಲ್ಲಿ ಕೇಳಿ, ಒಂದು ಸರಳ ಆರ್ಥಿಕತೆಯಲ್ಲಿ ಯಾವುದೇ ಒಂದು ಸಮಾಜವನ್ನ ಪರಿಗಣಿಸಿ, ಯಾವುದೇ ಒಂದು ಸಮಾಜ ಅಂತಂದ್ರೆ ಏನು, ವಿಶ್ವದ ಆರ್ಥಿಕತೆಗಳು ಅಂದ್ರೆ ಬೇರೆ ಬೇರೆ ದೇಶಗಳಿಗೆ ನಾವು ಏನಂತ ಹೇಳ್ತೀವಿ, ಭಾರತ ಅನ್ನೋದಕ್ಕೆ ಭಾರತದ ಆರ್ಥಿಕತೆ ಅಂತ ಹೇಳ್ತೀವಿ, ಚೀನಾ ಇತ್ತಂದ್ರೆ ಚೀನಾದ ಆರ್ಥಿಕತೆ ಅಂತ ಹೇಳ್ತೀವಿ. ಅಂದ್ರೆ ಪ್ರತಿಯೊಂದು ಸಮಾಜದಲ್ಲಿ ನೋಡಿದ ಹಾಗೆ, ಪ್ರತಿಯೊಂದು ಸಮಾಜದಲ್ಲಿ ಪರಿಗಣಿಸಿದಾಗ ಸಹಜವಾಗಿ ಆ ಸಮಾಜದಲ್ಲಿನ ಜನರಿಗೆ ತಮ್ಮ ದೈನಂದಿನ ಜೀವನದಲ್ಲಿ ಆಹಾರ, ಉಡುಪು, ವಸತಿ, ಸಾರಿಗೆ ಸೌಲಭ್ಯಗಳಾದ ರಸ್ತೆಗಳು ಮತ್ತು ರೈಲುಗಳು, ಅಂಚೆ ಸೇವೆಗಳು ಸೇರಿದಂತೆ ಶಿಕ್ಷಕರು ಹಾಗೂ ವೈದ್ಯರ ಸೇವೆಗಳಂತಹ ಇತರ ಹಲವು ಸರಕು ಮತ್ತು ಸೇವೆಗಳು ಅಗತ್ಯವಿರುತ್ತದೆಂಬುದು ಕಂಡುಬರುತ್ತದೆ. ಅಂತಂದ್ರೆ ಪ್ರತಿಯೊಂದು ಸಮಾಜದಲ್ಲಿನೂ ಇರ್ತಕ್ಕಂತಹ ಜನರಿಗೆ ತಮ್ಮ ದೈನಂದಿನ ಜೀವನವನ್ನ ನಡೆಸಿಕೊಂಡು ಹೋಗಲು ಬೇಕಾಗುವಂತಹ ಅಗತ್ಯವಾದಂತಹ ಸರಕುಗಳು ಬೇಕಾಗ್ತವು. ಯಾವ್ಯಾವು ಅಂತಂದ್ರೆ ಆಹಾರ, ಉಡುಪು, ವಸತಿ, ಸಾರಿಗೆ ಸೌಲಭ್ಯಗಳು ಮುಂತಾದವುಗಳು. ಅದರೊಂದಿಗೆ ನಾವೇನ್ ಹೇಳ್ತೀವಿ, ಶಿಕ್ಷಕರ ಒಂದು ಪಾಠ ಪುರಾಣಗಳು ಮತ್ತು ಡಾಕ್ಟರ್ಸ್ ಅಂದ್ರೆ ವೈದ್ಯರ ಒಂದು ಚಿಕಿತ್ಸೆ ಸಲಕರಣೆಗಳು ಅಥವಾ ಚಿಕಿತ್ಸೆನೂ ಸಹ ಏನಾಗ್ತದೆ ಜನರಿಗೆ ಬೇಕಾಗ್ತಾ ಹೋಗ್ತಿರ್ತೈತಿ ಅಂತ ನಾವು ಹೇಳ್ತೀವಿ. ಸೊ when we are observing the economy, the entire economic peoples like a society's peoples are engaged in the one work. ಅಂದ್ರೆ ಪ್ರತಿಯೊಂದು ಸಮಾಜದಲ್ಲಿ ಇರ್ತಕ್ಕಂತಹ ಜನರನ್ನ ನೋಡ್ರಿ, ಆ ಜನರೆಲ್ಲರೂ ಏನಾಗಿರ್ತಾರ, ಒಂದಲ್ಲ ಒಂದು ರೀತಿಯಾದಂತಹ ಉದ್ಯೋಗದಲ್ಲಿ ತೊಡಗಿಕೊಂಡಿರ್ತಾರ. ಒಂದಲ್ಲ ಒಂದು ರೀತಿಯಲ್ಲಿ ಉದ್ಯೋಗದಲ್ಲಿ ತೊಡಗಿಕೊಂಡಿರ್ತಾರ ಅಂತಂದ್ರೆ ಏನಂತ ಹೇಳ್ತೀವಿ, ಸಮ್ ಆರ್ ಡಾಕ್ಟರ್ಸ್, ಸಮ್ ಆರ್ ಟೀಚರ್ಸ್, ಸಮ್ ಆರ್ ಇಂಜಿನಿಯರ್, ಪೊಲೀಸ್, ಸ್ಟೂಡೆಂಟ್, ಅಂಡ್ ಸಮ್ ಆರ್ ಫಾರ್ಮರ್ಸ್ ಅಂಡ್ ಎಕ್ಸೆಟ್ರಾ.
ಅಂದ್ರೆ ಪ್ರತಿಯೊಂದು ಸಮಾಜದಲ್ಲಿರ್ತಕ್ಕಂಥ ಜನರು ಉದ್ಯೋಗದಲ್ಲಿ ತೊಡಗಿಕೊಂಡಿರ್ತಾರ ಅಂತ ಹೇಳಬೇಕಾಗಿತ್ತು ಅಂತಂದ್ರೆ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಕೆಲವೊಬ್ರು ಶಿಕ್ಷಕರಾಗಿರ್ತಾರ, ಕೆಲವೊಬ್ರು ವೈದ್ಯರಾಗಿರ್ತಾರ, ಕೆಲವೊಬ್ರು ವಕೀಲರಾಗಿರ್ತಾರ, ಕೆಲವೊಬ್ರು ಪೊಲೀಸ್ ಆಗಿರ್ತಾರ ಅಂದ್ರೆ ರಕ್ಷಕರಾಗಿರ್ತಾರ, ಇನ್ನು ಕೆಲವೊಬ್ರು ಏನಾಗಿರ್ತಾರ ವಿದ್ಯಾರ್ಥಿಗಳು ಅಥವಾ ಬೇರೆ ಬೇರೆ ಕೃಷಿ ಕೈಗಾರಿಕೆಗಳಲ್ಲಿ ದುಡಿತಕ್ಕಂತ ವ್ಯಕ್ತಿಗಳನ್ನ ನಾವು ನೋಡ್ತಾ ಹೋಗ್ತಿರ್ತೀವಿ ಅಂತ ಹೇಳ್ತಾನ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಎಕ್ಸಾಮ್ ಪಾಯಿಂಟ್ ಆಫ್ ಸಿಂಪಲ್ ಎಕನಾಮಿ, ಈ ನಮ್ಮ ಸಿಂಪಲ್ ಎಕನಾಮಿ ಒಂದು ಸರಳ ಆರ್ಥಿಕತೆಯಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಇಟ್ ಅರೈಸಿಂಗ್ ದ ಒನ್ ಕ್ವಶನ್ಸ್, ಇದು ನಿಮಗ ಒಂದು ಪ್ರಶ್ನೆಯನ್ನ ಕೇಳ್ತದ. ಇಟ್ ಮೀನ್ಸ್ ಇಟ್ ಈಸ್ ಕಂಪಲ್ಸರಿ ಫಾರ್ 4 marks ಕ್ವಶನ್. ಸಿಂಪಲ್ ಎಕನಾಮಿ ಈ ಸರಳ ಆರ್ಥಿಕತೆಯ ಮೇಲೆ ಒಂದು 4 ಅಂಕದ ಪ್ರಶ್ನೆಯನ್ನ ಕೇಳ್ತಾನ. ಇಟ್ ಈಸ್ ಕಂಪಲ್ಸರಿ ಅಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ಕ್ವಶನ್? ಬ್ರೀಫ್ಲಿ ಎಕ್ಸ್ಪ್ಲೇನ್ ಹೌ ದ ಫ್ಯಾಮಿಲಿ ಫಾರ್ಮ್, ವೀವರ್, ಟೀಚರ್ ಕ್ಯಾನ್ ಯೂಸ್ ದೇರ್ ರಿಸೋರ್ಸಸ್ ಟು ಫುಲ್ಫಿಲ್ ದೇರ್ ನೀಡ್ಸ್ ಇನ್ ಎ ಸಿಂಪಲ್ ಎಕನಾಮಿ. ಅಂದ್ರೆ ಇಲ್ಲಿ ಏನಂತ ಪ್ರಶ್ನೆ ಕೇಳ್ತಾನ ಅಂತಂದ್ರೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ಹೌ ದ ಫ್ಯಾಮಿಲಿ ಫಾರ್ಮ್, ವೀವರ್, ಟೀಚರ್ ಕ್ಯಾನ್ ಯೂಸ್ ದ ರಿಸೋರ್ಸಸ್ ಟು ಫುಲ್ಫಿಲ್ ದೇರ್ ನೀಡ್ಸ್ ಇನ್ ಎ ಸಿಂಪಲ್ ಎಕನಾಮಿ. ಅಂದ್ರೆ ಈ ಒಂದು ಸರಳ ಆರ್ಥಿಕತೆಯ ಮೇಲೆ ಬರ್ತಕ್ಕಂಥ ಪ್ರಶ್ನೆ ಯಾವುದು ಅಂತಂದ್ರೆ, ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ, ಕುಟುಂಬ, ನೇಕಾರ, ಶಿಕ್ಷಕರು ಸಂಪನ್ಮೂಲಗಳನ್ನು ಬಳಸಿ ಹೇಗೆ ತಮ್ಮ ಅಗತ್ಯಗಳನ್ನು ಪೂರೈಸುತ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. It means when we are observing the simple economy, the entire society's peoples are engaged in the work. That what type of engagers or a workers they utilized their resources in the economy. ಅಂದ್ರೆ ನಾನು ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ, ಪ್ರತಿಯೊಂದು ಸಮಾಜದಲ್ಲಿ ಇರ್ತಕ್ಕಂತಹ ಜನರು ಒಂದಲ್ಲ ಒಂದು ರೀತಿಯಾದಂತಹ ಉದ್ಯೋಗದಲ್ಲಿ ತೊಡಗಿಕೊಂಡಿರ್ತಾರ. ಆ ಉದ್ಯೋಗದಲ್ಲಿ ತೊಡಗಿಕೊಳ್ಳೋದಿಕ್ಕೆ ಅವರಿಗೆ ಏನೆಲ್ಲ ಸಲಕರಣೆಗಳು ಬೇಕಾಗ್ತಾವು ಮತ್ತು ಅವುಗಳನ್ನ ಹೇಗೆ ಬಳಸಿಕೊಂಡು ಹೋಗ್ತಾರ ಅನ್ನುವಂಥದ್ದನ್ನ ಇಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಯಾವ್ಯಾವ ಎಕ್ಸಾಂಪಲ್ಸ್ ಅನ್ನ ನೋಡ್ತೀವಿ ಅಂತಂದ್ರೆ, ಫಸ್ಟ್ ಒನ್ ಈಸ್ ಫ್ಯಾಮಿಲಿ ಫಾರ್ಮ್ ಲೈಕ್ ಎ ಅಗ್ರಿಕಲ್ಚರಿಸ್ಟ್, ವೀವರ್ ಅಂಡ್ ಟೀಚರ್. ನಿಮಗೆ ಇಲ್ಲಿ 3 ಎಕ್ಸಾಂಪಲ್ಸ್ ಅನ್ನ ಅವನೇ ಕೊಡ್ತಾನ. ಒಂದು ಕೃಷಿ ಕುಟುಂಬ, ಶಿಕ್ಷಕ ಮತ್ತು ನೇಕಾರ. ಅವರು ತಮ್ಮ ಸಲಕರಣೆಗಳನ್ನ ಬಳಸಿಕೊಂಡು ಹೇಗೆ ಸಮಾಜದಲ್ಲಿರ್ತಕ್ಕಂಥ ಸರಕು ಸೇವೆಗಳನ್ನು ಉತ್ಪಾದಿಸ್ತಾರ ಅಥವಾ ಬಳಸ್ಕೊಳ್ತಾರ ಅಂತ ನಾವು ನೋಡ್ತಾ ಹೋಗೋಣ. ಸೊ ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಸಮ್ ಅಮೌಂಟ್ ಆಫ್ ಓನ್ಲಿ ಎ ಫ್ಯೂ ಆಫ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ದಟ್ ಹಿ ವುಡ್ ಲೈಕ್ ಟು ಯೂಸ್. ಇಟ್ ಮೀನ್ಸ್ ಎವ್ರಿ ಇಂಡಿವಿಜುವಲ್ ಹ್ಯಾಸ್ some amount of only a few of the goods and services that he would like to use. A family farm. First one is a family farm. A family farm may own a plot of land. Plot of land means the agriculturing land. Some grains, farming implements like agricultural implements, maybe a pair of bull ox, and also the labor services of their family members. It means when we are observing the family farm, he will be utilized or agriculturist utilized a family farm of a plot of land. Plot of land means agriculturist area or land of utilized the producing goods of their own land. Some gains and farming implements, maybe the pair of bull ox and also the labor services of the family members. ಹಾಗಾದ್ರೆ ಕೃಷಿ ಕುಟುಂಬವನ್ನ ಗಮನಿಸಿದಾಗ ಒಂದು ಕೃಷಿ ಕುಟುಂಬ ಅಥವಾ ಒಬ್ಬ ಕೃಷಿಕನಿಗೆ ಏನೆಲ್ಲ ಬೇಕು ಅಂದ್ರೆ, ಒಂದು ಸಮಾಜದ ಜನರಿಗೆ ತಮ್ಮ ದೈನಂದಿನ ಜೀವನದಲ್ಲಿ ಆಹಾರ, ಬಟ್ಟೆ, ವಸತಿ, ಸಾರಿಗೆ ಸೌಲಭ್ಯಗಳಾದ ರಸ್ತೆ, ರೈಲು, ಶಿಕ್ಷಣ, ಆರೋಗ್ಯ ಸೇವೆಗಳಂತಹ ಮುಂತಾದ ಸೇವೆಗಳ ಅಗತ್ಯವಿರುತ್ತದೆ. ವಾಸ್ತವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತಾನು ಉಪಯೋಗಿಸಲು ಬಯಸುವ ಸರಕು ಮತ್ತು ಸೇವೆಗಳಲ್ಲಿ ಎಲ್ಲವನ್ನ ಹೊಂದಿರದೆ ಕೆಲವನ್ನು ಮಾತ್ರ ಹೊಂದಿರುತ್ತಾನೆ. ಉದಾಹರಣೆಗೆ, ಒಬ್ಬ ಕೃಷಿ ಕುಟುಂಬವನ್ನ ನಾವು ಗಮನಿಸಿದಾಗ ಒಬ್ಬ ಕೃಷಿಕ ತನ್ನಲ್ಲಿರುವ ಸಂಪನ್ಮೂಲಗಳು ಅಂದ್ರೆ ಯಾವ್ಯಾವು? ಧಾನ್ಯಗಳನ್ನು ಉತ್ಪಾದಿಸಲು ಬೇಕಾಗತಕ್ಕಂತ ಭಾಗವನ್ನ ಅನುಭೋಗಕ್ಕೆ ಬಳಸಿ ಉಳಿದ ಭಾಗವನ್ನ ವಸತಿ, ಬಟ್ಟೆ ಮತ್ತು ಇತರೆ, ಅಂದ್ರೆ ಅವನಲ್ಲಿ ಇರ್ತಕ್ಕಂಥ ಸಲಕರಣೆಗಳು ಯಾವ್ಯಾವು ಅಂತ ನಾವು ಹೇಳ್ತೀವಿ ಅಂತಂದ್ರೆ, ಒಂದು ಜೊತೆ ಎತ್ತುಗಳು, ಜಮೀನು,
ಕೃಷಿಗೆ ಬೇಕಾಗ್ತಕ್ಕಂಥ ಸಲಕರಣೆಗಳು ಮುಂತಾದವುಗಳು. ಅಂದ್ರೆ ಒಂದು ಕೃಷಿ ಕುಟುಂಬವು ಸ್ವಂತವಾಗಿ ಜಮೀನು, ಧಾನ್ಯಗಳು, ಬೇಸಾಯ ಸಲಕರಣೆಗಳಾದ ನೇಗಿಲು, ಒಂದು ಜೊತೆ ಎತ್ತು ಹಾಗೂ ಸದಸ್ಯರ ಸೇವೆಗಳನ್ನ ಹೊಂದಿರಬಹುದು. ಈ ಎಲ್ಲವುಗಳನ್ನ ಬಳಸಿಕೊಂಡು ಏನ್ ಮಾಡ್ತಿರ್ತಾನವ, ಕೃಷಿಗೆ ಸಂಬಂಧಪಟ್ಟಂತ ಸರಕುಗಳನ್ನ ಉತ್ಪಾದಿಸ್ತಾ ಇರ್ತಾನ. ಅಂಡ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ವೀವರ್ ಮೀನ್ಸ್ ನೇಕಾರ. ಹಾಗಾದ್ರೆ ವೀವರ್ ಅನ್ನ ನೋಡಿದಾಗ ನಾವು ಏನಂತ ಹೇಳ್ತೀವಿ ಅಂತಂದ್ರೆ, ಎ ವೀವರ್ ಮೇ ಹ್ಯಾವ್ ಸಮ್ ಯಾರ್ನ್, some cotton and other instruments required for weaving cloth. A weaver, he will be utilized to producing the weave like a cloth. He will be used to a weaver may have some yarn, some cotton and other instruments required for a weaving cloth and weaving machines. He will be utilized to the weaving machine and he will be producing the cloth in the society. ಹಾಗಾದ್ರೆ ನೇಕಾರನನ್ನ ನೋಡಿದಾಗ ಒಬ್ಬ ನೇಕಾರನಿಗೆ ಏನೆಲ್ಲ ಸಲಕರಣೆಗಳು ಬೇಕು ಅಂತ ಹೇಳ್ತೀವಿ ಅಂತಂದ್ರೆ, ಒಬ್ಬ ನೇಕಾರನು ತನ್ನಲ್ಲಿರ್ತಕ್ಕಂಥ ಹತ್ತಿ, ನೂಲು ಇತ್ಯಾದಿಗಳಿಂದ ತಯಾರಿಸಿದ ಬಟ್ಟೆಯನ್ನ ವಿನಿಮಯ ಮಾಡಿ ತನಗೆ ಬೇಕಾದ ಸರಕು ಮತ್ತು ಸೇವೆಗಳನ್ನ ಪಡಿತಿರ್ತಾನ. ಅಂದ್ರೆ ಇಲ್ಲಿ ಒಬ್ಬ ನೇಕಾರನನ್ನು ನೋಡಿದಾಗ ಹತ್ತಿ, ನೂಲು ಹಾಗೂ ಬಟ್ಟೆ ನೇಯುವುದಕ್ಕೆ ಬೇಕಾದ ಇತರೆ ಸಲಕರಣೆಗಳನ್ನ ಹೊಂದಿರಬಹುದು. ಹೌದು, ಈ ರೀತಿ ತನ್ನಲ್ಲಿರ್ತಕ್ಕಂಥ ಹತ್ತಿ, ನೂಲು ಅಂತ ಯಂತ್ರ ಇವುಗಳನ್ನ ಬಳಸಿಕೊಂಡು ಏನ್ ಮಾಡ್ತಿರ್ತಾನ, ಅವನು ಬಟ್ಟೆಯನ್ನ ಉತ್ಪಾದಿಸ್ತಾ ಇರ್ತಾನ ಮತ್ತು ಅದನ್ನ ವಿನಿಮಯ ಮಾಡ್ತಾ ಇರ್ತಾನ ಅಂತ ನಾವು ಹೇಳ್ತೀವಿ. ಅಂಡ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಟೀಚರ್ ಇನ್ ದ ಲೋಕಲ್ ಸ್ಕೂಲ್ ಹ್ಯಾಸ್ ದ ಸ್ಕಿಲ್ ರಿಕ್ವೈರ್ಡ್ ಟು ಇಂಪ್ಯಾಕ್ಟ್ ಎಜುಕೇಶನ್ ಟು ದ ಸ್ಟೂಡೆಂಟ್ಸ್. ಹಾಗಾದ್ರೆ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಟೀಚರ್ ಇನ್ ದ ಲೋಕಲ್ ಸ್ಕೂಲ್ ಹ್ಯಾಸ್ ದ ಸ್ಕಿಲ್ಸ್ ರಿಕ್ವೈರ್ಡ್ ಟು ಇಂಪ್ಯಾಕ್ಟ್ education to the students and some others in the society. It means when we are observing the teacher, he is also utilized to their skills. He will be teach to the students and he will also earning the some level of income. ಒಬ್ಬ ಶಿಕ್ಷಕನನ್ನ ನೋಡಿದಾಗ ಶಿಕ್ಷಕರು ತಮ್ಮ ಕೌಶಲ್ಯದಿಂದ, ಅಂದ್ರೆ ಶಿಕ್ಷಕರಿಗೆ ಪಾಠವನ್ನ ಬೋಧನೆ ಮಾಡೋದಕ್ಕೆ ಏನ್ ಬೇಕು, ಕೌಶಲ್ಯ ಬೇಕು. ತಮ್ಮಲ್ಲಿರ್ತಕ್ಕಂಥ ಕೌಶಲ್ಯದಿಂದ ವಿದ್ಯಾರ್ಥಿಗಳಿಗೆ ಬೋಧಿಸಿ ಸೇವೆ ನೀಡುವ ಮೂಲಕ ಹಣ ಸಂಪಾದಿಸಿ ತಮಗೆ ಬೇಕಾದ ಸರಕು ಸೇವೆಗಳನ್ನ ಪಡೆಯಬಹುದು ಅಂತ ನಾವು ಹೇಳ್ತೀವಿ. ಅಂದ್ರೆ ಒಬ್ಬ ಸ್ಥಳೀಯ ಶಾಲೆಯ ಶಿಕ್ಷಕ ಅಥವಾ ಶಿಕ್ಷಕಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲು ಅಗತ್ಯವಿರುವ ಕೌಶಲ್ಯವನ್ನ ಹೊಂದಿರ್ತಾನ ಅಂತ ನಾವು ಹೇಳ್ತೀವಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಸೊಸೈಟಿ, ಹಾಗಾದ್ರೆ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಸೊಸೈಟಿ, ಸಮ್ ಅದರ್ಸ್ ಇನ್ ದ ಸೊಸೈಟಿ ಮೇ not have any resources expecting their own labor services. Each of these decisions making unit can produce some goods or services by using the resources that it has used part of the produce to obtain the many other goods and services which it needs. It means when we are observing the society, some people are not having the particular equipments or other things. ಅಂದ್ರೆ ಒಂದು ಸಮಾಜದಲ್ಲಿರ್ತಕ್ಕಂಥ ಜನರನ್ನ ನೋಡಿದಾಗ ಕೆಲವರು ಸಂಪನ್ಮೂಲಗಳನ್ನ ಹೊಂದದೆ, ಅಂದ್ರೆ ಅವರ ಬಳಿ ಯಾವುದೇ ರೀತಿಯಾದಂತಹ ಪರಿಕರಗಳು ಇಲ್ಲದೆ ಬೇರೆ ಬೇರೆ ವಿಧದ ಉದ್ಯೋಗದಲ್ಲಿ ತೊಡಗಿಕೊಂಡು ಏನ್ ಮಾಡ್ತಿರ್ತಾರ, some other in society may not have any resources expecting their own labor services. Each of these decision making units can produce some goods or services by using the resources that it has and use part of the produce to obtain the many other goods and services which it needs. It means when we are observing the society, some people are not having the any skills to producing the goods and services, but they are also engaged in the some works ಅಂತ ಹೇಳ್ತಾನೆ ಇಲ್ಲಿ. ಅಂದ್ರೆ ಸಮಾಜದಲ್ಲಿ ಇನ್ನು ಕೆಲವರು ಶ್ರಮ ಮತ್ತು ಸೇವೆಗಳನ್ನ ಹೊರತುಪಡಿಸಿ ಯಾವುದೇ ಸಂಪನ್ಮೂಲಗಳನ್ನ ಹೊಂದಿರುವುದಿಲ್ಲ. ಅಂದ್ರೆ ಶ್ರಮ ಮತ್ತು ಸೇವೆಗಳನ್ನ ಹೊರತುಪಡಿಸಿ ಯಾವುದೇ ಸಂಪನ್ಮೂಲಗಳು ಹೊಂದಿರೋದಿಲ್ಲ ಅಂತಂದ್ರೆ ಏನು, ಉತ್ಪಾದನೆಗೆ ಬೇಕಾಗತಕ್ಕಂತ ಸಂಪನ್ಮೂಲಗಳು ಅವರ ಬಳಿ ಇರೋದಿಲ್ಲ ಅಂತ ನಾವು ನೋಡ್ತೀವಿ. ಇನ್ನು ಇವರಲ್ಲಿ ಪ್ರತಿಯೊಂದು ನಿರ್ಣಯ ತೆಗೆದುಕೊಳ್ಳುವ ಘಟಕಗಳು ತಮ್ಮಲ್ಲಿರುವ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಕೆಲವು ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಬಹುದು ಮತ್ತು ಅಗತ್ಯವಿರುವ ಇತರೆ ಸರಕು ಮತ್ತು ಸೇವೆಗಳನ್ನು ಪಡೆಯಲು ಉತ್ಪನ್ನದ ಒಂದು ಭಾಗವನ್ನು ಬಳಸಬಹುದು.
ಉದಾಹರಣೆಗೆ ಒಂದು ಕೃಷಿ ಕುಟುಂಬವು ಧಾನ್ಯಗಳನ್ನು ಉತ್ಪಾದಿಸಬಹುದು, ಉತ್ಪನ್ನದ ಒಂದು ಭಾಗವನ್ನ ಅನುಭೋಗದ ಉದ್ದೇಶಕ್ಕಾಗಿ ಬಳಸಿ ಉಳಿದ ಉತ್ಪನ್ನದ ಭಾಗವನ್ನ ಉಡುಪುಗಳು, ವಸತಿ ಮತ್ತು ವಿವಿಧ ಸೇವೆಗಳ ವಿನಿಮಯಕ್ಕಾಗಿ ಸಂಗ್ರಹಿಸಿಟ್ಟುಕೊಳ್ಳಬಹುದು. ಇಲ್ಲಿ ಏನೂ ಇಲ್ಲ, ನಾವು ನಿಮ್ಗೆ ಆಗ್ಲೇ ಹೇಳಿದೇವಲ್ಲ, ಅರ್ಥವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳು ತಮ್ಮಲ್ಲಿರ್ತಕ್ಕಂಥ ಸೇವೆಗಳನ್ನ, ತಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಬಳಸಿಕೊಂಡು ಉತ್ಪಾದನೆ ಮಾಡ್ತಾರ ಅಂತ ನಾವು ಹೇಳ್ತಿದ್ದೇವೆ. ಅದೇ ರೀತಿ ಒಬ್ಬ ಕೃಷಿ ಕುಟುಂಬನನ್ನ ನಾನು ನಿಮ್ಗೆ ಫಸ್ಟ್ ಒನ್ ಹೇಳಿದ್ನಲ್ಲ, ಒಬ್ಬ ಕೃಷಿ ಕುಟುಂಬ ಏನ್ ಮಾಡ್ತೈತಿ ಅಂತ ಹೇಳ್ತೀವಿ ಅಂತಂದ್ರೆ, ತನ್ನಲ್ಲಿರ್ತಕ್ಕಂಥ ಜಮೀನು, ಒಂದು ಜೊತೆ ಎತ್ತುಗಳು, ನೇಗಿಲು ಮುಂತಾದ ಸಲಕರಣೆಗಳನ್ನ ಬಳಸಿಕೊಂಡು ಏನ್ ಮಾಡ್ತಿರ್ತಾನ, ಕೃಷಿಗೆ ಸಂಬಂಧಪಟ್ಟಂತಹ ಸರಕನ್ನ ಉತ್ಪಾದಿಸ್ತಿರ್ತಾನ. ಉತ್ಪಾದಿಸಿದಂತಹ ಸರಕಿನ ಒಂದು ಭಾಗವನ್ನ ತನ್ನ ಬಳಿ ಇಟ್ಟುಕೊಂಡು ವಿವಿಧ ಭಾಗಗಳನ್ನ ಏನ್ ಮಾಡ್ತಿರ್ತಾನ, ಇತರೆ ಜನರಿಗೆ ಮಾರಾಟ ಮಾಡ್ತಾ ಇರ್ತಾನ. ಅದೇ ರೀತಿ ನಾವು ಒಬ್ಬ ನೇಕಾರನನ್ನ ನೋಡಿದಾಗ ಆ ನೇಕಾರನು ಸಹ ಏನ್ ಮಾಡ್ತಿರ್ತಾನ ಅಂತಂದ್ರೆ, ಕೆಲವು ಬಟ್ಟೆಗಳನ್ನ ಉತ್ಪಾದಿಸಿ ತನಗೆ ಅಗತ್ಯವಿರತಕ್ಕಂತ ಬಟ್ಟೆಗಳನ್ನ ತನ್ನ ಬಳಿ ಇಟ್ಟುಕೊಂಡು ಇತರೆ ಬಟ್ಟೆಗಳನ್ನ ಏನ್ ಮಾಡ್ತಿರ್ತಾನ, ಸಮಾಜದ ಜನರಿಗೆ ಮಾರಾಟ ಮಾಡಿ ಹಣವನ್ನ ಸಂಪಾದಿಸ್ತಾ ಇರ್ತಾನ. ಅದೇ ರೀತಿ ಶಿಕ್ಷಕನನ್ನ ನೋಡಿದಾಗ ತನ್ನ ಕೌಶಲ್ಯದಿಂದ ಪಾಠವನ್ನ ಬೋಧಿಸಿ ಬಂದಂತ ಆದಾಯದಿಂದ ಇತರೆ ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂತ ಸರಕುಗಳನ್ನ ಮತ್ತು ನೇಕಾರನ ಉತ್ಪಾದಿಸತಕ್ಕಂತ ಬಟ್ಟೆಯನ್ನ ಬಳಸಿಕೊಳ್ತಾ ಇರ್ತಾನ ಅಂತ ನಾವು ಹೇಳ್ತೀವಿ. ಇಟ್ ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ farm like a agriculturist, like a family farm, he will be utilized to the some own plot land, some gains, farming implements like a bull, ox and etc. He will be producing the agricultural goods in the society, and he will be take to the some part of goods to utilize it like a gains. It means say when we are observing the example, the family farm can produce corn, use part of the produce for consumption purposes, and producing clothing, housing and various services in exchange for the rest of the produce. It means when he will be producing the agricultural goods, he will be exchanged to the teachers and weavers. Like when he want to give us teaching facilities to their sons, he will be exchanging for their goods to the teacher, or he will be utilized the teachers skills to their sons. ಅಂದ್ರೆ ಈ ಕೃಷಿ ಕುಟುಂಬ ಅಥವಾ ಕೃಷಿಕ ಉತ್ಪಾದಿಸಿದಂತ ಸರಕುಗಳ ಮಾರಾಟದಿಂದ ಏನ್ ಮಾಡ್ತಿರ್ತಾನ, ಶಿಕ್ಷಕರ ಬಳಿ ತನ್ನ ಮಕ್ಕಳನ್ನ ಕಳಿಸಿ ಪಾಠ ಪುರಾಣಗಳನ್ನ ಕೇಳ್ತಿರ್ತಾನ. ಅಂದ್ರೆ ಈ ರೀತಿ ಇಬ್ಬರು ತಮ್ಮ ಸರಕುಗಳನ್ನ ಬದಲಾಯಿಸಿಕೊಳ್ತಾ ಇರ್ತಾರ ಅಂತ ನಾವು ಹೇಳ್ಬೋದು. Similarly, the weaver can get the goods and services that he wants in exchange for the cloth he produced in his yarn. It means when we are observing the weaver, he will be producing the some level of cloth, and he is also exchanging their agriculturist like a family farm and teachers. ಅಂದ್ರೆ ನೇಕಾರನು ಸಹ ಏನ್ ಮಾಡ್ತಿರ್ತಾನ, ತಾನು ಉತ್ಪಾದಿಸಿದಂತ ಬಟ್ಟೆಯನ್ನ ಕೃಷಿದವರಿಗೆ ಕೊಡ್ತಿರ್ತಾನ ಮತ್ತು ಶಿಕ್ಷಕರಿಗೆ ಕೊಡ್ತಿರ್ತಾನ. ಕೃಷಿದವನಿಗೆ ಕೊಟ್ಟಿದ್ದಕ್ಕಾಗಿ ಏನ್ ಮಾಡ್ತಿರ್ತಾನ, ಕೃಷಿ ಧಾನ್ಯಗಳನ್ನ ಬಳಸಿಕೊಳ್ತಿರ್ತಾನ. ಶಿಕ್ಷಕನಿಗೆ ಕೊಟ್ಟಿದ್ದಕ್ಕ ಪ್ರತಿಯಾಗಿ ಏನ್ ಮಾಡ್ತಿರ್ತಾನ, ತನ್ನ ಕುಟುಂಬದ ಮಕ್ಕಳಿಗೆ ಅಥವಾ ತನ್ನ ಮಕ್ಕಳಿಗೆ ಶಿಕ್ಷಣವನ್ನ ಪಡೆದುಕೊಳ್ತಿರ್ತಾನ ಅಂತ ನಾವು ಹೇಳ್ತೀವಿ. ದ ಟೀಚರ್ ಕ್ಯಾನ್ ಅರ್ನ್ ಸಮ್ ಮನಿ ಬೈ ಟೀಚಿಂಗ್ ಸ್ಟೂಡೆಂಟ್ಸ್ ಇನ್ ದ ಸ್ಕೂಲ್ ಅಂಡ್ ಯೂಸ್ ದ ಮನಿ ಫಾರ್ ಆಬ್ಟೈನಿಂಗ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ದಟ್ ಹಿ ವಾಂಟ್ಸ್. ಅಂತಂದ್ರೆ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಟೀಚರ್, ಹಿ ವಿಲ್ ಬಿ ಯುಟಿಲೈಸ್ಡ್ ದೇರ್ ಸ್ಕಿಲ್ ಟು producing the it means requiring to the impact of education to the students, and he is also earning the some level of income, and he is also exchanging for goods and services to the others like a family farm and weaver. ಅಂದ್ರೆ ಶಿಕ್ಷಕನು ಸಹ ಏನ್ ಮಾಡ್ತಿರ್ತಾನ, ತನ್ನ ಕೌಶಲ್ಯದಿಂದ ಪಾಠವನ್ನ ಬೋಧಿಸಿ ಸ್ವಲ್ಪ ಹಣವನ್ನ ಸಂಪಾದಿಸ್ತಿರ್ತಾನ. ಆ ಬಂದಂತ ಹಣದಿಂದ ಏನ್ ಮಾಡ್ತಿರ್ತಾನ, ಕೃಷಿಕನಿಂದ ಸರಕುಗಳನ್ನ ಮತ್ತು ನೇಕಾರನಿಂದ ಬಟ್ಟೆಯನ್ನ ಖರೀದಿಸ್ತಾ ಇರ್ತಾನ ಅಂತ ನಾವು ಹೇಳ್ತೀವಿ. ಈಚ್ ಇಂಡಿವಿಜುವಲ್ ಕ್ಯಾನ್ ದಸ್ ಯೂಸ್ ಹಿಸ್ ರಿಸೋರ್ಸಸ್ ಟು ಫುಲ್ಫಿಲ್ ಹಿಸ್ ನೀಡ್ಸ್. ಸೊ ಇದೇ ರೀತಿ ಎಲ್ಲಾ ಜನರು ತಮ್ಮಲ್ಲಿರ್ತಕ್ಕಂಥ ಉತ್ಪಾದಿಸಿದಂತ ಸಂಪನ್ಮೂಲಗಳನ್ನ ಬೇರೆಯವರಿಗೆ ಮಾರಾಟ ಮಾಡಿ ಬಂದಂತ ಹಣದಿಂದ ಇತರೆ ಸರಕುಗಳನ್ನ ಪಡಿತಿರ್ತಾರ. ಹೌದು, ಇಲ್ಲಿ ನೋಡ್ರಿ, ಏನೂ ಇಲ್ಲ, ಸಿಂಪಲ್ ಆಗಿ ನಿಮ್ಗ ಕ್ವಶನ್ ಅನ್ನ ಕೇಳ್ತಾನ.
ಏನಂತ ಕೇಳ್ತಾನ ಅಂತಂದ್ರೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ಹೌ ದ ಫ್ಯಾಮಿಲಿ ಫಾರ್ಮ್ ವೀವರ್ ಟೀಚರ್ ಕ್ಯಾನ್ ಯೂಸ್ ದೇರ್ ರಿಸೋರ್ಸಸ್ ಟು ಫುಲ್ಫಿಲ್ ದೇರ್ ನೀಡ್ಸ್ ಇನ್ ಎ ಸಿಂಪಲ್ ಎಕನಾಮಿ. ಅಂದ್ರೆ ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ, ನೇಕಾರ, ಶಿಕ್ಷಕ ಸಂಪನ್ಮೂಲಗಳನ್ನು ಬಳಸಿ ಹೇಗೆ ತಮ್ಮ ಅಗತ್ಯತೆಗಳನ್ನ ಪೂರೈಸುತ್ತಾನೆ. ಸಿಂಪಲ್ ಆಗಿ ನೆನಪಿಟ್ಕೊಂಡ್ಬಿಡ್ರಿ. ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಫಾರ್ಮ್ ಆಫ್ ಫೀಲ್ಡ್ ಲೈಕ್ ಎ ಅಗ್ರಿಕಲ್ಚರಿಸ್ಟ್, he will be utilized to their pull ox some part of land and agricultural equipments. He will be producing the agricultural crop in their own land. ಅಂದ್ರೆ ಒಬ್ಬ ಕೃಷಿಕ ಏನ್ ಮಾಡ್ತಿರ್ತಾನ, ತನ್ನದೇ ಆದಂತಹ ಸ್ವಂತ ಜಮೀನಿನಲ್ಲಿ ಕೆಲವೊಂದಿಷ್ಟು ನೇಗಿಲುಗಳನ್ನ ಅಂದ್ರೆ ನೇಗಿಲುಗಳು, ಎತ್ತುಗಳನ್ನ ಬಳಸಿಕೊಂಡು ಏನ್ ಮಾಡ್ತಿರ್ತಾನ, ಕೃಷಿಯಲ್ಲಿ ಸರಕುಗಳನ್ನ ಉತ್ಪಾದಿಸ್ತಾ ಇರ್ತಾನ. ಇನ್ನ ವೀವರ್ ಅಂದ್ರೆ ನೇಕಾರನ ನೋಡಿದಾಗ ವೀವರ್ ಹಿ ವಿಲ್ ಬಿ ಯುಟಿಲೈಸ್ಡ್ ಟು ದೇರ್ ವೀವಿಂಗ್ ಮಷಿನ್, raw cotton and other equipments to producing the cloths in the society. ಒಬ್ಬ ನೇಕಾರನನ್ನು ನೋಡಿದಾಗ ನೇಕಾರ ತನ್ನಲ್ಲಿ ಇರತಕ್ಕಂತ ಕಚ್ಚಾ ಹತ್ತಿ ನೇಯುವಂತ ಯಂತ್ರವನ್ನ ಬಳಸಿಕೊಂಡು ಏನ್ ಮಾಡ್ತಿರ್ತಾನ, ಬಟ್ಟೆಗಳನ್ನ ಉತ್ಪಾದಿಸ್ತಾ ಇರ್ತಾನ. And when we are observing the teacher in the local school has the skills to require to impact education to the students. And when we are observing the teacher, he will be utilized to their skill to teach the students and he will also earning the some level of income. ಅದೇ ರೀತಿ ಒಬ್ಬ ಶಿಕ್ಷಕನನ್ನ ನೋಡಿದಾಗ ಶಿಕ್ಷಕನೂ ಸಹ ತನ್ನ ಕೌಶಲ್ಯವನ್ನ ಬಳಸಿಕೊಂಡು ಪಾಠವನ್ನ ಬೋಧಿಸಿ ಬಂದಂತಹ ಹಣವನ್ನ ಸಂಪಾದಿಸ್ತಾ ಇರ್ತಾನ. ಬರೀ ಸಂಪಾದಿಸೋದಾಯ್ತು. ಅಂಡ್ ಹೌ ಟು ಎಕ್ಸ್ಚೇಂಜ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ದ ಸೊಸೈಟಿ ಲೈಕ್ ಎ ವೀವರ್, ಟೀಚರ್ ಅಂಡ್ ಫಾರ್ಮ್ ಆಫ್ ಅಗ್ರಿಕಲ್ಚರಿಸ್ಟ್ ಲೈಕ್ ಎ ಅಗ್ರಿಕಲ್ಚರಿಸ್ಟ್. ಅಂದ್ರೆ ಈಗ ಅವರು ಬರೀ ಉತ್ಪಾದಿಸೋದಾತು, ಹೇಗೆ ಅವುಗಳನ್ನ ವಿನಿಮಯ ಮಾಡಿಕೊಳ್ತಾರ ಅಂತಂದ್ರೆ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಅಗ್ರಿಕಲ್ಚರಿಸ್ಟ್, he will be utilized to and he will be producing the some corn like a some agriculturist crop and he will be selling to the others like a teachers and weavers. ಅಂದ್ರೆ ಒಬ್ಬ ಕೃಷಿಕ ತಾನು ಉತ್ಪಾದಿಸಿದಂತ ಸರಕನ್ನ ತನ್ನ ಬಳಿ ಸ್ವಲ್ಪ ಭಾಗವನ್ನ ಇಟ್ಕೊಂಡು ಉಳಿದ ಭಾಗವನ್ನ ಮಾರಾಟ ಮಾಡ್ತಿರ್ತಾನ. ಅದೇ ರೀತಿ ವೀವರ್ ಆಲ್ಸೋ ಸೆಲ್ಲಿಂಗ್ ದೇರ್ ಕ್ಲಾತ್ಸ್ ಟು ದ ಫಾರ್ಮ್ ಆಫ್ ಫೀಲ್ಡ್ ಅಂಡ್ ಟೀಚರ್. ಅದೇ ರೀತಿ ಒಬ್ಬ ನೇಕಾರ ಏನ್ ಮಾಡ್ತಿರ್ತಾನ, ತಾನು ಉತ್ಪಾದಿಸಿದಂತ ಬಟ್ಟೆಯನ್ನ ಕೃಷಿಕನಿಗೂ ಕೊಡ್ತಿರ್ತಾನ, ಶಿಕ್ಷಕನಿಗೂ ಕೊಡ್ತಿರ್ತಾನ. ಬಂದಂತ ಹಣದಿಂದ ಕೃಷಿಗೆ ಸಂಬಂಧಪಟ್ಟಂತ ಸರಕನ್ನ ಖರೀದಿಸ್ತಿರ್ತಾನ, ಶಿಕ್ಷಕನಿಂದ ಪಾಠವನ್ನ ಕಲಿತಿರ್ತಾನ. ಅಂಡ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಟೀಚರ್, he is also teach to the students and he is also earning the some level of income and he is also purchasing the agricultural goods and cloths. ಅಂದ್ರೆ ಒಬ್ಬ ಶಿಕ್ಷಕನೂ ಸಹ ಏನ್ ಮಾಡ್ತಿರ್ತಾನ, ತನ್ನ ಕೌಶಲ್ಯವನ್ನ ಬಳಸಿ ಪಾಠವನ್ನ ಬೋಧಿಸ್ತಾ ಇರ್ತಾನ. ಬಂದಂತ ಹಣದಿಂದ ಏನ್ ಮಾಡ್ತಿರ್ತಾನ, ಅವನು ಕೃಷಿಗೆ ಸಂಬಂಧಪಟ್ಟಂತ ಸರಕನ್ನ ಮತ್ತು ನೇಕಾರನಿಂದ ಬಟ್ಟೆಯನ್ನ ಖರೀದಿಸ್ತಾ ಇರ್ತಾನ. ಇದು 3 ಎಕ್ಸಾಂಪಲ್. ಇನ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಅದರ್ ಎಕ್ಸಾಂಪಲ್ಸ್ ಲೈಕ್ ಎ ಬಾರ್ಬರ್ ಸರ್ವಿಸಸ್ ಅಂಡ್ ಲಾಯರ್ ಸರ್ವಿಸಸ್, ಡಾಕ್ಟರ್ ಸರ್ವಿಸಸ್ ಅಂಡ್ ಎಕ್ಸೆಟ್ರಾ. ನಾವು ಇವು 3 ಆಯ್ತು. ಇನ್ನು ಉಳಿದಂತವುಗಳನ್ನ ನೋಡಿದಾಗ ಒಬ್ಬ ವಕೀಲಂದ ಏನಿರ್ತೈತಿ, ನ್ಯಾಯವನ್ನ ಕೊಡೋದು. ನ್ಯಾಯವನ್ನ ಕೊಟ್ಟು ಸುಮ್ಕೊಂಡಿರ್ತಾನ ನಾವು? ಇಲ್ಲ, ಬಂದಂತ ಹಣದಿಂದ ಏನ್ ಮಾಡ್ತಿರ್ತಾನ, ಇತರೆ ಸರಕುಗಳನ್ನ ಖರೀದಿಸ್ತಾ ಇರ್ತಾನ. ಇಲ್ಲಿ ನೋಡ್ರಿ, ಶಿಕ್ಷಕ ಬರೀ ಪಾಠವನ್ನ ಬೋಧಿಸಿ ಹೊಟ್ಟೆಯನ್ನು ತುಂಬಿಸ್ಕೊಳಕಾಗತ್ತಾನ? ಇಲ್ಲ, ಬಂದಂತ ಹಣದಿಂದ ಏನ್ ಮಾಡ್ಬೇಕವ, ಇತರೆ ಸರಕುಗಳನ್ನ ಖರೀದಿಸಬೇಕು. ಅದೇ ರೀತಿ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಸಿಂಗರ್, ಒಬ್ಬ ಹಾಡುಗಾರನನ್ನ ನೋಡ್ರಿ, ಹಾಡ ಹಾಡಿದ್ರೆ ಹೊಟ್ಟೆ ತುಂಬೋದಿಲ್ಲ. ಅವ ಅದಕ್ಕೋಸ್ಕರ ಏನ್ ಮಾಡ್ತಿರ್ತಾನ, ಹಾಡ ಹಾಡಿ ಬಂದಂತ ಆದಾಯದಿಂದ ಇತರೆ ಸರಕುಗಳನ್ನ ಖರೀದಿಸ್ತಾನ. ಅಂಡ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಡಾಕ್ಟರ್, he is also earning the some level of income to the treating to the patients. ಅಂದ್ರೆ ಒಬ್ಬ ಡಾಕ್ಟರು ಸಹ ಏನ್ ಮಾಡ್ತಿರ್ತಾನ ಅಂತ ಹೇಳ್ತೀವಿ ಅಂತಂದ್ರೆ, ಇತರೆ ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡಿ ಬಂದಂತ ಹಣದಿಂದ ಇತರ ಸರಕುಗಳನ್ನ ಖರೀದಿಸ್ತಾ ಇರ್ತಾನ. ಈ ರೀತಿ ಪ್ರತಿಯೊಂದು ಸೊಸೈಟಿಯಲ್ಲಿ ಅಂದ್ರೆ ಸಮಾಜದಲ್ಲಿ ಜನರು ಒಂದಲ್ಲ ಒಂದು ರೀತಿ ಉದ್ಯೋಗದಲ್ಲಿ ತೊಡಗಿಕೊಂಡು ತಮ್ಮ ಜೀವನವನ್ನ ನಡೆಸ್ತಿರ್ತಾರ ಅಂತ ಹೇಳುವಂತದ್ದು ಏನಾಗೈತಿ, ಈ ಸಿಂಪಲ್ ಎಕನಾಮಿ, ಒಂದು ಸರಳ ಆರ್ಥಿಕತೆ ಆಗೈತಿ ಅಂತ ಹೇಳ್ತೀನಿ. ಓಕೆ, thank you.